ಅವ್ರಿಗೇನಾದ್ರೂ ಈ ವಿಚಾರಗಳ ಬಗ್ಗೆ ಹಿಂದೆ ಮುಂದೆ ಏನೂ ನೋಡದೇನೆ ಮಾಧ್ಯಮಗಳ ಮುಂದೆ ಬಂದು ಸುಮ್ಮನೆ ಹರ್ಚ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ವಿಚಾರ, ವೆರಿ ಟ್ರೈವಿಲ್ ಇಶ್ಯೂ. ನೆನ್ನೆ ಕೊಪ್ಪಳಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಯಾವುದೋ ದೇವಸ್ಥಾನಕ್ಕೆ ಗರ್ಭದ ಗುಡಿಗೆ ಕರೆದಾಗ ಸಿದ್ದರಾಮಯ್ಯನವರು ಗರ್ಭದ ಗುಡಿಗೆ ಹೋಗಲ್ಲ, ನಾನು ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಶೂಸ್ ಹಾಕಿದ್ದೆ, ನಾನು ಸ್ನಾನ ಬೆಳಗ್ಗೆ ಮಾಡಿದ್ದು, ಕೈ ತೊಳೆದಿಲ್ಲ, ಕಾಲು ತೊಳೆದಿಲ್ಲ, ಅದಂತ ಅಂತ ಹೇಳಿದ್ದಕ್ಕೇನೆ ಗರ್ಭದ ಗುಡಿಗೆ ಹೋಗಕ್ಕೆ ಹಿಂಜರಿದ್ರು. ಗರ್ಭದ ಗುಡಿಗೆ ಹೋಗಕ್ಕೆ ಸಿದ್ದರಾಮಯ್ಯನವರು ದೇವರ ಗರ್ಭದ ಗುಡಿಗೆ, ಹಿಂದೂ ಗರ್ಭದ ಗುಡಿಗೆ ಹೋಗಕ್ಕೆ ಹಿಂಜರಿದು ಬಿಟ್ರು ಅಂತ ಒಂದು ಸುದ್ದಿ. ಇದೆಂತ ದುರಂತ ಸ್ವಾಮಿ. ಕೊಳಕು ಮನಸ್ಸಿಟ್ಕೊಂಡು ಗರ್ಭದ ಗುಡಿಗೆ ಹೋಗುವಂತ ಕೆಲಸ ವ್ಯವಸ್ಥೆಯನ್ನು ಸಿದ್ದರಾಮಯ್ಯನವರು ಮಾಡಿಲ್ಲ. ಅದು ತಪ್ಪೇನಿದೆ? ದೇವರನ್ನ ಎದೆನಲ್ಲಿ ಪೂಜೆ ಮಾಡ್ತೀವಿ, ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ತೀವಿ. ಇಲ್ದೇ ಇರೋ ಕೆಲಸಗಳೆಲ್ಲ ಮಾಡ್ಬಿಟ್ಟು ಗರ್ಭದ ಒಳಗಡೆ ಹೋಗಿ ಅದನ್ನು ಮೈಲಿಗೆ ಮಾಡುವಂತ ಕೆಲಸ ನಿಮ್ಮದು, ನಮ್ಮದಲ್ಲ. ಅದರಿಂದ ಸಣ್ಣ ಸಣ್ಣ ವಿಚಾರಗಳನ್ನ ಕೈಗೆತ್ತಿಕೊಂಡು ದುರಂತದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನು ರಾಜ್ಯದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದೀರಿ. ವಿದ್ಯುತ್ ಶಕ್ತಿ ದರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಸಾರಿ ನಾವು ಏರಿಕೆ ಮಾಡಿಲ್ಲ. ನಿನ್ನೆಯಿಂದ ನವೆಂಬರ್ 1 ಎಫೆಕ್ಟಿವ್ ಬರುವಂತದಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಡಿಸ್ಕಾಮ್ಗಳಲ್ಲಿ ಒಂದು ಯೂನಿಟ್ಗೆ 40 ಪೈಸೆ ಕಮ್ಮಿ ಮಾಡಿದ್ದೀವಿ. 40 ಪೈಸೆ ರೈಟ್ ಫ್ರಮ್ ನವೆಂಬರ್ ಇಂದ ಎಫೆಕ್ಟಿವ್ ಬರುವಂತದಕ್ಕೆ ಕಮ್ಮಿ ಮಾಡಿದ್ದೀವಿ. ನೀವು ಅಧಿಕಾರದಲ್ಲಿ 4 ವರ್ಷ ಇದ್ದಾಗ 12 ಬಾರಿ ಹೆಚ್ಚಳ ಮಾಡಿದ್ರಿ. ಹೋಗೋ ಸಂದರ್ಭದಲ್ಲಿ ಹೆಚ್ಚಳ ಮಾಡಿಬಿಟ್ಟು ನಾವು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಸ್ಟ್ರೈಕ್ ಮಾಡಿದ್ರೆ ನಾವು ಮಾಡಿದ್ದೀವಿ ಅಂತ. ನಾವು ಮಾಡಿದ್ದಲ್ಲ. ಇದ್ರ ಬಗ್ಗೆ ಮಾತಾಡಿ. ಫ್ರೀ ಕರೆಂಟ್ ಗೃಹ ಜ್ಯೋತಿ ಕೊಟ್ಟು 40 ಪೈಸೆ ಕಮ್ಮಿ ಮಾಡಿದ್ದೀವಿ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ. ಜನಪರ ಯಾರಿದ್ದಾರೆ? ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಸುಮ್ಮನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಶಿಕ್ಷಿಸುವಂಥದ್ದಕ್ಕೂ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಿಬಿಐ ವ್ಯಾಪ್ತಿನಲ್ಲಿ ಬರದೇ ಇರುವಂತದ್ದನ್ನೆಲ್ಲ ಸಿಬಿಐ ಮೂಲಕ ಎದುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿನಲ್ಲಿ ಬರುವಂತದ್ದನ್ನ ಸಿಬಿಐ ಮೂಲಕ ನೋಟಿಸ್ ಕೊಡಿಸೋದು, ಎದುರಿಸುವಂಥದ್ದು. ಅವ್ರು ದಿನ ಬೆಳಗ್ಗೆ ಎದ್ದು ಕೋರ್ಟ್ಗೆ ಹೋಗಿ ನಿಂತ್ಕೊಬೇಕು, ಸ್ಟೇ ತಗೋಬೇಕು, ಅಪೀಲ್ ಮಾಡ್ಕೊಬೇಕು. ಆ ತರ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಾನು ಹೇಳ್ತಾ ಇದ್ದೀನಿ ಜನಸಾಮಾನ್ಯರಿಗೆ ಮಾಧ್ಯಮಗಳ ಮೂಲಕ, ಒಕ್ಕಲಿಗ ಸಮುದಾಯಕ್ಕೆ ದಯಮಾಡಿ ಸ್ವಾಭಿಮಾನಿಗಳು, ನೀವು ಸ್ವಾಭಿಮಾನವಂತದ್ದು ನಮಗೆಲ್ಲ ಇದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಳೆಯುವಂಥದಕ್ಕೆ ನಿರಂತರವಾಗಿ ಅವರಿಗೆ ತೊಂದರೆ ಕೊಡ್ತಾ ಇರುವಂತ ಈ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರನ್ನು ಈ ಸರಿ ನೀವು ಪಾಠ ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು. ನಿಜವಾಗಲೂ ಸ್ವಾಭಿಮಾನ ಅನ್ನುವಂಥದ್ದು ಇದ್ರೆ ದಯಮಾಡಿ ಅವರಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಎನ್ನುವಂಥದ್ದು ಹೇಳಬೇಕು. ಮಾಧ್ಯಮಗಳಲ್ಲಿ ನಾನು ಒಂದಷ್ಟು ಗಮನಿಸಿದೆ, ಸ್ಟೋರಿ ಮೂಲಕ ಒಂದಷ್ಟು ಗಮನಿಸಿದೆ. ಡಿ ಕೆ ಶಿವಕುಮಾರ್ 2004 ಅಫಿಡವಿಟ್ ಸಲ್ಲಿಕೆ ಮಾಡುವಾಗ ಅವ್ರು ಕೊಟ್ಟಂತ ಅಫಿಡವಿಟ್ ಅಲ್ಲಿ ಬರೀ 8 ಕೋಟಿ ಆಸ್ತಿ ಡಿಕ್ಲೇರ್ ಮಾಡ್ಕೊಂಡಿದ್ರು. 2023 1414 ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರು. ಏನು ಭ್ರಷ್ಟಾಚಾರ ಮಾಡಿ ಸಂಪಾದನೆ ಮಾಡಿದ ದುಡ್ಡದು. ಅದೇ ಸ್ಟೋರಿ ಮಾಡಿ ದಯಮಾಡಿ. ಜೆ ಶಾ, ಅಮಿತ್ ಶಾ ಅವ್ರ ಮಗ, 2014 ಟೆಂಪಲ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪನಿನ ಶುರು ಮಾಡಿ ಅದು ಟೋಟಲ್ ವ್ಯವಹಾರ ಬರೀ 6,365 ರೂಪಾಯಿ ಇತ್ತು ಅಷ್ಟೇನೆ. 6,365 ರೂಪಾಯಿ. ಇವತ್ತು 1,360 ಕೋಟಿ ಇದೆ. 1,360 ಕೋಟಿ ಯಾವ ಬಿಸ್ನೆಸ್ ಮಾಡ್ತಾವ್ರೆ? ಜೆ ಶಾ, ಅಮಿತ್ ಶಾ ಅವ್ರ ಮಗ. ಡಿ ಕೆ ಶಿವಕುಮಾರ್ ಬಿಸ್ನೆಸ್ ಇದೆ. he has got the business, he has got his own business. he is running education institutions, ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇತರ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ಅದರಿಂದ ಬರುವಂತ ಹಣ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟಿ ಸಂಪಾದನೆ ಮಾಡಬಾರ್ದಂಗಾದ್ರೆ 50 ವರ್ಷದ ಹಿಂದೆ ಅಂಬಾನಿಯವರ ವಹಿವಾಟು ಎಷ್ಟಿತ್ತು, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು, ಅದಾನಿಯವ್ರದ್ದು ಎಷ್ಟಿತ್ತು ಸ್ವಾಮಿ? ನೀವು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆ ಇವತ್ತು ಇಡೀ ದೇಶದ ಪ್ರಪಂಚದಲ್ಲಿ 2ನೇ ಶ್ರೀಮಂತ ಆಗೋಗಿದ್ರಲ್ಲ. ಅದು ಈ ಸುಮಾರು ಆಲ್ಮೋಸ್ಟ್ 15 ಲಕ್ಷ ಕೋಟಿ ಹೆಂಗ್ ಸಂಪಾದನೆ ಮಾಡಿದ್ರು?